ನಾನೇ ನನ್ನ ಕೈಯಾರ ವೆಜ್ ಫ್ರೈಡ್ ರೈಸ್ ಮಾಡಿದೆ. ಒಬ್ಬರು ಕಾಣ್ತಾ ಇಲ್ಲ. ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಇನ್ನು ವಾಶ್ ಮಾಡಿ ತಂದಿಟ್ಟಿರೋದು ಎಲ್ಲ ಹಂಗೆ ಇದೆ. ಮಡಚಿಟ್ಟಿಲ್ಲ, ಮಡಚಿಡ್ಬೇಕು. ಇವನು ಬೆಳಿಗ್ಗೆ ದೋಸೆ ಕೇಳ್ದ, ಇವನು ಕೂಡ ಹಂಗೆ ಇಟ್ಟಿದ್ದಾನೆ, ಏನು ತಿಂದಿಲ್ಲ. ಇವರೆಲ್ಲ ಎಲ್ಲಿದ್ದಾರೆ ಗೊತ್ತಾ, ತೋರಿಸ್ತೀನಿ. ಒಮ್ಮಿ ವೆಜ್ ಫ್ರೈಡ್ ರೈಸು ಕಮ್ ಕಮ್ ಕಮ್. ಯಾಕೆ ಇವ್ರು ಇಲ್ಲಿ ಬಿಸಿ ಅಂದರೆ ಇಲ್ಲಿ ಕ್ಯಾಟ್ ತಂದಿದ್ದಾರೆ. ಸೊ ಕ್ಯಾಟ್ ಫುಲ್ಲು ನಿದ್ದೆ. ವಾವ್, ನೋಡು, ವಾವ್ ಎಷ್ಟು ಚೆನ್ನಾಗಿ ಮಲಗಿದಾವೆ. ಅದಕ್ಕೆ ಒಂದೇ ಬೇಡ ಅಂದಿದ್ದು ನಾನು. ನಿನ್ ಶೂ ನೋಡಿಲ್ಲ ಹೆಂಗ್ ಬಿಸಾಕಿದೆ. ಇದು ಒಂದು ಕ್ಯಾಟ್ ಮಣಿ ತರಾನೇ ಇದೆ ಶೂ. ಹಾಲು ಇಷ್ಟು ಕುಡಿದು ಇಟ್ಟಿದೆ. ಇವ್ರು ಪಾಪ ಎಕ್ಸಾಮ್ಗೆ ಅಂತ ಬಂದು ಓದ್ಕೊಂಡು ಆಮೇಲೆ ನಿನ್ ಕ್ಯಾಟ್ ಮಣಿ ಅದು ಅಲ್ಲೇ ಇಡು. ಇವಾಗ ಕೈ ತೊಳ್ಕೊಂಡ್ರಾ ನೀವು? ಕೈ 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 ತೊಳ್ಕೊಂಡಿದ್ದೀರಾ? ಏನಪ್ಪ ಅಕ್ಕದು ಇದು ಶಿಫಾ ಬಾನದ ಪ್ಲೇಟ್ ಅಲ್ಲೇ ಇಟ್ಟಿದ್ದೀನಿ ನೋಡಿ, ತಗೊಂಬ. ಇನ್ನು ಏನು ಜೋಡಿಸಿಲ್ಲ, ಎಲ್ಲ ಮನೆ ಹಂಗೆ ಇದೆ. ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮ್ ನನಗಂತೂ. ಯಪ್ಪ, ತಿನ್ಬಿಟ್ಟು ಹೇಳ್ರಿ ಹೆಂಗಿದೆ ಅಂತ, ಆಯ್ತಾ? ನೀನು ದಿಂಪು, ನೀನು ಆಮೇಲೆ ತಿಂತೀಯಾ? ಅನ್ನ ಆಗಿದೆ, ಅನ್ನ ತುಪ್ಪ ತಿನ್ನು ಸಾಕು, ಸರಿನಾ? ಇಲ್ಲಿ ನೋಡೋಣ ಇವ್ರು ಏನು ಮಾಡ್ತಿದ್ದಾರೆ. ಬೆಳಿಗ್ಗೆ ಸೊಪ್ಪು ಹಾಕಿದ್ದೆ, ಇವಾಗ ತಾನೇ ಪಾಲಕ್ಕು ತಿಂದಿದ್ದಾನೆ ನೋಡ್ರಿ. ಇಬ್ಬರು ತಿಂದಿದ್ದಾರೆ. ಇಬ್ಬರು ನಾನು ಬಂದರೆ ಸಾಕು, ಇಬ್ಬರು ಓಡೋಗ್ಬಿಡೋದು, ಅಲ್ಲಿ ಕುತ್ಕೊಂಡ್ಬಿಡೋದು. ಸೊಪ್ಪು, ಪಾಲಕ್ ಸೊಪ್ಪು. ಏನಾ ಟಿಂಪು, ಏನು ಮಾಡ್ತಿದ್ಯಾ? ಏನು ಬೇಕು ಹೇಳು? ಚಾರ್ಜಾ? ಯಾವ್ದು ಫೋನ್ ಇದು? ಕಾರಾ ನಿಂದು? ಎಷ್ಟು ಜೊತೆ ಚಾರ್ಜ್ ಮಾಡ್ತೀಯಪ್ಪ ನೀನಂತೂ ಅದನ್ನ. ಎಲ್ಲಿಟ್ಟಿದ್ಯಾ ಚಾರ್ಜರು? ಡಿಫೆಂಡರ್ ಕಾರು, ರಿಮೋಟ್ ಕಂಟ್ರೋಲ್, ಅದ್ರ ರಿಮೋಟ್ ಇದೇನೆ. ಇವನಿಗೆ ಎಷ್ಟು ಕಾರ್ ಇದ್ರೂ ಸಾಕಾಗಲ್ಲ. ನಮಗಂತೂ ಎಲ್ಲ ಕಾರ್ಗಳು ಕೊಡಿಸಿ ಸಾಕಾಗೋಯ್ತು. ಅವರಪ್ಪ ಕೇಳ್ದಂಗೆ ಕೊಡಿಸ್ತಾನೆ ಇರ್ತೀವಿ. ಏಯ್, ಅದರಲ್ಲಿ ಗೋಲಿ ಇದೆ ಬಿಡು, ನೀನು ಮುಟ್ಬೇಡ. ಡ್ಯಾಡಿ ಇದೆಲ್ಲ ತಿನ್ ಬಟ್ಟೆ ಎಲ್ಲ ಮಡ್ಚಿಡ್ಬೇಕಮ್ಮ. ನಾ ಇಲ್ಲ ಬಿಡು, ನೀನು ತೋರಿಸಲ್ಲ ಬಿಡು. ನಾನು ಇಲ್ಲ, ಅವ್ರಮ್ಮನಾರು ನೋಡ್ತಾರೆ. ಹಾಂ ಹೌದಾ? ಇಲ್ಲಿ ನೋಡು, ಬೆಳಿಗ್ಗೆ ನಿನ್ನೆ ಈರುಳ್ಳಿ ದೋಸೆ ಕೇಳ್ತಿದ್ನಲ್ಲ ಅಂತೇಳಿ ನಿನ್ನೆ ಬೆಳಿಗ್ಗೆ ಕೃಷ್ಣಧಾಮದಲ್ಲಿ ಹೋಗ್ಬಿಟ್ಟು ನಾವು ಬೆಳಿಗ್ಗೆ ಅಲ್ಲೇ ಟಿಫಿನ್ ಮಾಡ್ಕೊಂಡು ಬಂದಿದ್ದು. ಆಯಿತು ಅಂತ ಟಿಫಿನ್ ಮಾಡಿಕೊಂಡು ನಿನಗೊಂದು ಓಪನ್ ದೋಸೆ, ಇವನಿಗೊಂದು ಆನಿಯನ್ ದೋಸೆ ತೊಗೊಂಬಂದ್ರೆ ಮಸಾಲೆ ದೋಸೆ ಕೊಟ್ರಾ? ಹೌದಾ? ಹೌದಾ? ಅದಕ್ಕೆ ಸರಿ ಆಯಿತು ಅಂತೇಳಿ ಇವಾಗ ತಂದರೆ ನೋಡು, ತಿನ್ನಲೇ ಇಲ್ಲ. ಹೆಂಗೆ ಆಟಗಳು ಆಡ್ತಿದ್ದಾರೆ ನೋಡು. ನಿನ್ನೆ ಇಡೀ ದಿನ ಎಲ್ಲ ಬೆಡ್ಶೀಟ್ಸ್ಗಳು ವಾಶ್ ಮಾಡಿ ಹಾಕಿ ತಂದು ಇಟ್ಟೋರು ಇಲ್ಲೇ. ಏನು ಬಟ್ಟೆಗಳು ಮಡಚಿ ಇಡ್ಬೇಕಲ್ಲಮ್ಮ. ಈಗ ತಂದು ಬಟ್ಟೆಗಳು ಎಲ್ಲಿಟ್ಟಿದೀಯಾ? ಹಾಂ 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 ಸ್ಕೂಲಿಂದ ಬಂದಿದ್ದೆ ತಡ, ಬೆಕ್ಕಿಡ್ಯೋಕ್ಕೆ ಆಗೋಯ್ತು ಇವ್ರದ್ದು ಟೈಮು. ಇನ್ನೂ ಓದ್ಕೊಳಕ್ಕೆ ಟೈಮ್ ಆಗಿಲ್ಲ. ಈಗ ಓದ್ಕೋತೀವಿ. ಇದೇನೋ ಬರೀ ರೀಲ್ಸ್ 24 ಗಂಟೆ. ನಿಂಪು ಸಾಕಾಗ್ಬಿಡ್ತಪ್ಪ ನನಗಂತೂ.